ಶಿವಕುಮಾರ್ ಅವರ ಸಂಪುಟದಲ್ಲಿ ನೇಕಾರ ಕೋಟಾದಲ್ಲಿ ಹಾಗೂ ಮಹಿಳಾ ಮತ್ತು ಹಿಂದುಳಿದ ವರ್ಗಗಳ ಕೋಟಾದಲ್ಲಿ ನೆಚ್ಚಿನ ನಾಯಕಿಯಾದ ಉಮಾಶ್ರೀ ಮೇಡಮ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ಆಗ್ರಹ ಮಾಡುತ್ತೇವೆ. ಮತ್ತು 2013ರಿಂದ 18ರಲ್ಲಿ ಅತ್ಯುತ್ತಮ ನಿರ್ವಹಣೆಗೆ ರಾಷ್ಟ್ರ ಪ್ರಶಸ್ತಿ ಖಾತೆಯ ಅತ್ಯುತ್ತಮ ನಿರ್ವಹಣೆಗಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವಂತಹ ಉಮಾಶ್ರೀ ಮೇಡಮ್ ಅವರಿಗೆ ಮಹಿಳಾ ಸಬಲೀಕರಣ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾದಲ್ಲಿ ಅತ್ಯುತ್ತಮವಾಗಿ ನಿರ್ವಹಣೆ ಮಾಡುವ ವಿಶ್ವಾಸ ಇದೆ. ಹಿಂದುಳಿದ ವರ್ಗ ಆದಂತಹ ನೇಕಾರ ಸಮಾಜಕ್ಕೆ ಒಂದು ನ್ಯಾಯವನ್ನು ಒದಗಿಸಿದಂತಾಗುತ್ತದೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಒಂದು ವಿನಂತಿ ಅಂದ್ರೆ ನಮ್ಮ ಸಮಸ್ತ ನೇಕಾರ ಕುಲ ಬಾಂಧವರಿಂದ ಉಮಾಶ್ರೀ ಮೇಡಮ್ ಅವರಿಗೆ ರಾಜ್ಯದ ನೇಕಾರ ಅಧಿನಾಯಕಿಯಾದಂತಹ ಉಮಾಶ್ರೀ ಮೇಡಮ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕೆಂದು ಈ ಮೂಲಕ ಆಗ್ರಹ ಪಡಿಸುತ್ತೇವೆ. ಸರ್ಕಾರ ಇವತ್ತು ಸಚಿವರ ಒಂದು 2ನೇ ಲಿಸ್ಟ್ ಅನ್ನು ಮಾಡಕತ್ತಾರ. ಈ ಲಿಸ್ಟ್ ನೊಳಗ ಇಡೀ ರಾಜ್ಯಾದ್ಯಂತ ನೇಕಾರರಿಗೆ ಒಂದು ನ್ಯಾಯ ಒದಗಿಸುವ ಸಲುವಾಗಿ ಈಗೇನು ರಾಜಕೀಯವಾಗಿ ಬೆಳೆದು ನಿಂತಹ ಶ್ರೀಮತಿ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಸಂಪುಟದಲ್ಲಿ ಒಂದು ಮಂತ್ರಿಗಿರಿಯನ್ನು ಕೊಟ್ಟು ರಾಜ್ಯದ ನೇಕಾರರಿಗೆ ಆಮೇಲೆ ಕಲೆಗಾರರಿಗೆ ಬೇರೆ ಬೇರೆ ಎಲ್ಲಾ ಕ್ಷೇತ್ರಗಳಿಗೂ ನ್ಯಾಯ ಒದಗಿಸುವಂತಹ ಕೆಲಸವನ್ನ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಮಾಡಬೇಕು. ಯಾಕೆ ಇದನ್ನ ಅವರು ಮಾಡಬೇಕು, ಅವ್ರಿಗೆ ಸಚಿವರ ಸ್ಥಾನ ಕೊಡಬೇಕು ಅಂತಂದ್ರ ತಾವು ಖುದ್ದಾಗಿ ತೆರೆದ ಮತಕ್ಷೇತ್ರಕ್ಕೆ ಬಂದು ನೇಕಾರರ ಸಮಸ್ಯೆಗಳನ್ನ ಅವರ ಮೂಲಕ ಏನು ಇವತ್ತು ಉಮಾಶ್ರೀ ಅವರಿದ್ದಾರೆ ಅವರ ಮೂಲಕ ತಾವು ಈ ಭಾಗಕ್ಕೆ ಬಂದು ನೇಕಾರ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಹೋಗಿದ್ದೀರಿ. ಅದರ ನಂತರ ಏನ್ ಮಾಡಬೇಕನ್ನುವಂತಹ ಕೆಲಸಗಳು ಹಂಗ ಪೆಂಡಿಂಗ್ ಉಳಿದಾವ. ಆದ ಕಾರಣ ಈ ಭಾಗದ ಮತ್ತು ಬೇರೆ ಬೇರೆ ಜಿಲ್ಲೆಯ ಎಲ್ಲ ನೇಕಾರರಿಗೆ ಮತ್ತು ಸಾಹಿತ್ಯಿಕರಿಗೆ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸುವ ಸಲುವಾಗಿ ಮಾನ್ಯ ಶ್ರೀಮತಿ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಸಂಪುಟವನ್ನ ಸರ್ಕಾರ ಕೊಡಬೇಕು ಅಂತ ಹೇಳಿ ಈ ಮೂಲಕ ಎಲ್ಲ ಇದು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ.